ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆಯ ಮಗಳು ಗಿರಿಜಾ ಹಿರೇಮಠ್. ವೆಲ್ಕಮ್ ಟು ಗವಿಸಿರಿ ಆಲ್ ಇನ್ ಒನ್ ಚಾನಲ್. ಇವತ್ತಿನ ನನ್ನ ವಿಡಿಯೋ ಸಾರಿ ಕುಚ್ಚು ಕಟ್ಟುವುದು. ಮನೆಯಲ್ಲೇ ಸಿಂಪಲ್ಲಾಗಿ ಸಾರಿ ಕುಚ್ಚು ಹೇಗೆ ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಜರಿ ಥ್ರೆಡ್, ಬಿಗ್ ನೀಡಲ್, ಸಿಲ್ಕ್ ಥ್ರೆಡ್ ಮತ್ತು ಒಂದು ಮೆಜರ್ಮೆಂಟ್ ಟೇಪ್. ನಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ಕುಚ್ಚುಗಳನ್ನು ಕಟ್ಟಬೇಕು ಅಂತ ಮೊದಲೇ ಅಳತೆ ಮಾಡಿ ಮಾರ್ಕ್ ಮಾಡಿಕೊಂಡ್ರೆ ಎಲ್ಲವೂ ಒಂದೇ ಅಳತೆಯಲ್ಲಿ ಬರುತ್ತೆ. ಹಾಗಾಗಿ ಮೆಜರ್ಮೆಂಟ್ ಟೇಪ್ನಿಂದ ನಾನು 1.5 ಇಂಚ್ ಅಳತೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡು ಆದಮೇಲೆ ನೀಡಲ್ನ ಸಹಾಯದಿಂದ ಹೋಲ್ಗಳನ್ನು ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ಕುಚ್ಚು ಕಟ್ಟಿದ್ದೀನಿ. ಇವಾಗ ಇನ್ನೊಂದು ತೋರಿಸ್ತಾ ಇದ್ದೀನಿ. ನಾನು 157 ದಾರನ ತೊಗೊಂಡು ಅದಕ್ಕೆ ಮುಂದ್ಗಡೆ ಒಂದು ಸ್ವಲ್ಪ ಗಮ್ ಹಾಕಿ, ನಾವು ಮಂಗಲ ಸರ ಪೊಣ್ಸೋಕೆ ಶಾರ್ಪ್ ಮಾಡಿ ಇಟ್ಕೊತೀವಲ್ಲ ದಾರನ, ಆ ರೀತಿ ಶಾರ್ಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಶಾರ್ಪ್ ಆಗಿದ್ದರೆ ಆ ಹೋಲಲ್ಲಿ ಸೇರಿಸಿ ಎಳಿಬೋದು. ದಾರನ ಈಸಿಯಾಗಿ ಬರುತ್ತೆ. ಹಾಗಾಗಿ ಮೊದಲೇ ಹೋಲ್ಗಳನ್ನು ಮಾಡಿ ಇಟ್ಕೊಳ್ಬೇಕು. ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕುಚ್ಚನ್ನ ದಾರವನ್ನು ಹಾಕಿ ನಿಧಾನವಾಗಿ ಎಳೆಬೇಕು. ನೋಡಿ, ಈ ರೀತಿ ಈಕ್ವಲ್ ಮಾಡಿಕೊಳ್ಬೇಕು. ಈಕ್ವಲ್ ಆದ ನಂತರ ಒಂದು ಚಿಕ್ಕ ನೀಡಲ್ಗೆ ಜರಿ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡು ಅದರಿಂದ ನಾಟುಗಳನ್ನು ಹಾಕ್ತಾ ಹೋಗಬೇಕು. ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಎಳೆ ಟೈಟಾಗಿ ನಾಟ್ ಹಾಕ್ತಾ ಹೋಗಬೇಕು. ನೋಡಿ, ರೆಡ್ ಕಲರ್ಗೆ ಗೋಲ್ಡ್ ಕಲರ್ ಯೂಸ್ ಮಾಡಿದ್ದೆ ನಾನು, ಯಾಕಂದರೆ ಸಾರಿ ರೆಡ್ ಕಲರ್ ಇದೆ, ಅದರಲ್ಲಿ ಗೋಲ್ಡ್ ಕಲರ್ ಬಾರ್ಡ್ರ್ ಇರೋದ್ರಿಂದ ನಾನು ರೆಡ್ ಕಲರ್ ಮತ್ತು ಗೋಲ್ಡ್ ಕಲರ್ ಯೂಸ್ ಮಾಡಿದ್ದೀನಿ. ನಿಮ್ಮ ಕಡೆ ಯಾವ ಕಲರ್ ಸೀರೆ ಇರುತ್ತೋ ಆ ರೀತಿ, ಆ ಕಲರ್ಗೆ ಮ್ಯಾಚ್ ಆಗೋ ರೀತಿ ತೊಗೊಳ್ಳಿ. ನೋಡಿ, ಈ ರೀತಿ ಟ್ರಿಮ್ಮರ್ ಅಥವಾ ಕತ್ತರಿಯ ಸಹಾಯದಿಂದ ನೀವು ಮೆಜರ್ಮೆಂಟ್ ಮಾಡಿರೋ ಅಳತೆಗೆ ನೀಟಾಗಿ ಕುಚ್ಚುಗಳನ್ನು ಕಟ್ ಮಾಡ್ಕೋಬೇಕು. ಎಲ್ಲ ಒಂದೇ ಅಳತೆಯಲ್ಲೇ ಇರಬೇಕು. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನಾನು ಕಟ್ಟಿರೋ ಕುಚ್ಚುಗಳು ಎಲ್ಲ ಒಂದೇ ಅಳತೆಯಲ್ಲಿವೆ. 157 ದಾರ ತೊಗೊಂಡಿದ್ದೀನಲ್ವ, ಅದನ್ನು 2 ಸಲ ಹಿಂಗೆ 300 ಎಳೆ ದಾರ ಆಗುತ್ತೆ. ನಿಮಗೆ ಎಷ್ಟು ಬೇಕಾದರೂ ತೊಗೋಬೋದು. ಕುಚ್ಚು ದಪ್ಪ ಕಾಣಲಿ ಅಥವಾ ಗ್ರ್ಯಾಂಡ್ ಲುಕ್ ಬರಲಿ ಅಂತ ಹೇಳಿ ನಾನು 157 ಎಳೆ ಕುಚ್ಚನ್ನು ದಾರವನ್ನು ತೊಗೊಂಡಿದ್ದೀನಿ. ಯೂಶ್ವಲಿ ನಾವು 75 ಎಳೆ ಅಥವಾ 100 ಎಳೆ ದಾರ ತೊಗೊಂಡ್ರೆ ಸಾಕಾಗುತ್ತೆ. ನಿಮಗೆ ಎಷ್ಟು ಎಳೆ ಬೇಕೋ ಅಷ್ಟು ದಾರ ತೊಗೋಬೋದು. ನೋಡಿ, ಈ ರೀತಿ ಹಿಂಭಾಗದಿಂದ ಸಿಲ್ಕ್ ಥ್ರೆಡ್ನ ಒಂದು ರೀತಿ ಲೈನ್ ತೊಗೊಂಡು ಈ ರೀತಿ ಕಟ್ ಮಾಡ್ತಾ ಹೋಗಬೇಕು. ನೋಡಿ, ಇವಾಗ ಕುಚ್ಚು ಕಟ್ಟಿದ್ದಾಗಿದೆ. ಇವಾಗೆಲ್ಲವನ್ನು ಒಂದೇ ಅಳತೆಗೆ ಕಟ್ ಮಾಡಿದ್ದು ಆಗಿದೆ. ನೋಡಿ, ಈ ಥರ ಕಾಣಿಸ್ತಾ ಇದೆ. 2 ಕುಚ್ಚುಗಳ ನಡುವೆ ಸ್ವಲ್ಪ ಗ್ಯಾಪ್ ಕಾಣ್ತಾ ಇರೋದ್ರಿಂದ ನಾನು ಅಲ್ಲಿ 2 ವೈಟ್ ಬೀಡ್ಸ್ ಅಥವಾ 2 ವೈಟ್ ಮುತ್ತುಗಳು, ಅದರಲ್ಲಿ ಒಂದು ಗೋಲ್ಡ್ ಲೀಫ್ ಶೇಪು ಇರುವಂಥ ಮುತ್ತನ್ನು ಹಾಕಿ, ನೋಡಿ ಈ ರೀತಿ ನಾನು ಸೂಜಿಯ ಸಹಾಯದಿಂದ ಅದನ್ನು ಪೋಣಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕಾಣಿಸುತ್ತೆ. 2 ವೈಟ್ ಬೀಡ್ಸ್, ಒಂದು ವೈಟ್ ಬೀಡ್ಸ್ ಹಾಕಿ, ಆಮೇಲೆ ಒಂದು ಲೀಫ್ ಶೇಪ್ ಗೋಲ್ಡನ್ ಬೀಡ್ಸ್ ಹಾಕಿ, ಮತ್ತೊಂದು ವೈಟ್ ಬೀಡ್ಸನ್ನು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೊರಗಡೆ ನಾವು ದುಡ್ಡು ಕೊಟ್ಟು ಸಾರಿ ಕುಚ್ಚು ಕಟ್ಟಿಸೋ ಬದಲು ಈ ರೀತಿ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಕುಚ್ಚು ಕಟ್ಕೋಬೋದು. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.